ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಿಂಪಲ್ಲಾಗಿ ಬ್ಲೌಸ್ ಕಟ್ ಮಾಡೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಬ್ಲೌಸ್ ಪೀಸು. ಈ ಬ್ಲೌಸಲ್ಲಿ ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಬ್ಲೌಸ್ ಪೀಸ್ ಹೀಗಿದೆ. ಇದು ಅಗಲ ಬಾರ್ಡ್ರ್ ಬಂದಿರೋದ್ರಿಂದ ನಾನು ಇದನ್ನು ತೋಳಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ತೋಳು ಕಟ್ ಮಾಡ್ತೀನಿ. ಈ ಕಡೆ ಬೆನ್ನ ಭಾಗ ಕಟ್ ಮಾಡಿ ಹೊಲಿತೀನಿ. ನಾವು ಯಾವುದೇ ಬ್ಲೌಸನ್ನು ಮಾರ್ಕ್ ಮಾಡುವಾಗ ಉಲ್ಟಾ ಹಾಕ್ಕೊಳ್ತೀನಿ. ಮೊದಲಿಗೆ ನಾನು ತೋಳು ಕಟ್ ಮಾಡ್ಕೊತಾ ಇದ್ದೀನಿ. ಅಗಲ ಬಾರ್ಡ್ರ್ ಬಂದಿರೋ ಸೈಡನ್ನು ತೋಳಿಗೆ ಹಾಕ್ತಾಯಿದ್ದೀನಿ. ನೋಡಿ, ಹೀಗೆ 4 ಮಡಿಕೆ ಮಡ್ಚ್ಕೊಂಡಿದ್ದೀನಿ. ಬಟ್ಟೆ ಜರುಗದೇ ಇರಲಿ ಅಂತ ಪಿನ್ ಮಾಡ್ತಾಯಿದ್ದೀನಿ. ಈಗ ಮೊದಲಿಗೆ ತೋಳು ಉದ್ದ ಅಳತೆ ಇಡ್ತಾಯಿದ್ದೀನಿ. ತೋಳು 9.5 ಬರುತ್ತೆ. ನಾನು 10 ಇಡ್ತಾಯಿದ್ದೀನಿ. ಇಲ್ಲಿ 1/4 ಇಂಚು ಹೊಲಿಯೋದಕ್ಕೆ, ಇಲ್ಲಿ 1/4 ಇಂಚು ಹೊಲಿಯೋದಕ್ಕೆ ಹೋದರೆ ಇನ್ನು ಮಿಕ್ಕಿದ ಕರೆಕ್ಟ್ ಅಳತೆ ನಾವು ಏನಿರುತ್ತೋ ಇಟ್ಕೊಂಡಿರ್ತೀವೋ ಅಷ್ಟು ಬರುತ್ತೆ. ನೋಡಿ, 9.5 ಇರೋದು 10 ಇಟ್ಟಿದ್ದೀನಿ. ಇವಾಗ ಇಲ್ಲಿ ಎಷ್ಟು ತೊಗೊಂಡಿದ್ದೀವೋ ಕಂಕ್ಳಿಗೆ ನಾವು ಕಟ್ ಮಾಡುವಾಗ ಇಲ್ಲಿಂದ 3 ಇಂಚು ಕಡಿಮೆ ಇಟ್ಕೋಬೇಕು. ಈಗ ಇಲ್ಲಿ 7 ಇಡ್ತಾಯಿದ್ದೀನಿ. ಇಲ್ಲಿ ಈಗ ಕಂಕಳು ಇಲ್ಲಿಂದ ಇಲ್ಲಿ ನನಗೆ 6.5 ಇದೆ. 1.5 ಇಂಚು ಎಕ್ಸ್ಟ್ರಾ ಇಟ್ಕೊಂಡು 8 ಬಂದಿದೆ. ನೋಡಿ, 6ಕ್ಕೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 1.5 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಹೋಗುತ್ತೆ. ಈಗ ಇಲ್ಲಿಂದ ನಾವು ಹೀಗೆ ಮಾರ್ಕ್ ಮಾಡ್ಕೋಬೇಕು. ಇದು ಸ್ವಲ್ಪ ಹಿಂಗೆ ಕ್ರಾಸ್ ಬರುತ್ತೆ. ಹಿಂಗೆ ಮಾರ್ಕ್ ಮಾಡಿಕೊಂಡು ಮತ್ತು ಇಲ್ಲಿಂದ ನಾನು ಇನ್ನೊಂದು ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೋತೀನಿ. ಇದು ನೋಡಿ, ಇದು 2 ಬಿಟ್ಟು ಇನ್ನು 2 ಮಾತ್ರ ತಗೊಂಡು ಇಲ್ಲಿ ಸೆಂಟ್ರಿಗೆ ಮ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ತೋಳು ಕಟಿಂಗ್ ಆಗಿದೆ. ಇವಾಗ ಬಾಡಿ ಬಟ್ಟೆ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಈ ರೀತಿ ಸಮನಾಗಿ ಮಡ್ಚ್ಕೋತಾ ಇದ್ದೀನಿ. ಈಗ ಬಾಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಬಾಡಿ ಅಳತೆಗೆ ಮೊದಲು ಸುತ್ತಳತೆನ ಇಟ್ಕೋತಾ ಇದ್ದೀನಿ. ಇದು ಬ್ಲೌಸ್ ಸುತ್ತಳತೆ 9 ಇದೆ. ನಾನು ಇದಕ್ಕೆ 1.5 ಇಂಚು ಎಕ್ಸ್ಟ್ರಾ ಇಟ್ಕೊಂಡು 10.5 ಇಂಚು ಇದಕ್ಕೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ನೋಡಿ, ಎಲ್ಲ ಕಡೆಯೂ ಸಮನಾಗಿ 10.5 ಇಟ್ಕೋತಾ ಇದ್ದೀನಿ. ಹಾಗೆ ಕಟ್ ಮಾಡ್ಕೋತೀನಿ. ನೋಡಿ, ಸುತ್ತಳತೆ ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಉದ್ದ ಅಳತೆ ಇಡ್ತಾಯಿದ್ದೀನಿ. ಇದು ಬೆನ್ನು ಉದ್ದ 13 ಇದೆ. ನಾನು 13.5 ಇಡ್ತಾಯಿದ್ದೀನಿ. 13.5ಗೆ ಮಡ್ಚ್ಕೋತಾ ಇದ್ದೀನಿ. ಈಗ ನೋಡಿ, 4 ಮಡಿಕೆ ಮಡ್ಚ್ಕೊಂಡಿದ್ದೀನಿ. ಇದು ಬೆನ್ನು ಅಳತೆ ಎಷ್ಟು ಉದ್ದ ಬರುತ್ತೋ ಅದಕ್ಕಿಂತ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಆ ನೇರಕ್ಕೆ ಮಡ್ಚ್ಕೊಂಡಿದ್ದೀನಿ. ಇದು ಮೇಲ್ಭಾಗ ಮುಂಭಾಗದ ಬಟ್ಟೆ ಬರುತ್ತೆ. ಇದು ಬೆನ್ನಿಗೆ ಹೋಗುತ್ತೆ. ಬಟ್ಟೆ ಜರುಗದೇ ಇರಲಿ ಅಂತ ಈ ರೀತಿ ಪಿನ್ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಭುಜದ ಅಳತೆ ಇಡ್ತಾಯಿದ್ದೀನಿ. ಭುಜ ಮೊದಲಿಗೆ ಇಲ್ಲಿ 11, ಟೋಟಲಿ 11 ಬರುತ್ತೆ. ಅದರಲ್ಲಿ ಅರ್ಧ ಮಾಡಿಕೊಂಡ್ರೆ 5.5 ಆಗುತ್ತೆ. ಈಗ ನೋಡಿ, 11 ಇದೆ, 5.5 ಆಗುತ್ತೆ. 5.5ಗೆ 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 5.25 ಇಡ್ತಾಯಿದ್ದೀನಿ. ಇಲ್ಲಿ 1/4 ಇಂಚ್ ಮಾತ್ರ ಎಕ್ಸ್ಟ್ರಾ ತಗೋಬೇಕು. ಈ ಕಡೆ ತೋಳಿಗೆ ಕಟ್ ಹೊಲಿಯುವಾಗ ಹೋಗುತ್ತಲ್ವ, ಹಾಗಾಗಿ. ಈಗ ಮತ್ತೆ ಇಲ್ಲಿಂದ ಇಲ್ಲಿ ಭುಜದ ಅಳತೆ ಇಡ್ತಾಯಿದ್ದೀನಿ. ಇಲ್ಲಿ 2.5 ಇದೆ. 2.5 ಇರೋದನ್ನು 3 ಇಡಬೇಕು. ಯಾಕೆಂದರೆ ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚ್ ಲೆಕ್ಕ ಬರುತ್ತಲ್ವ, ಹಾಗಾಗಿ ಇಲ್ಲಿಂದ ಇಲ್ಲಿಗೆ 3 ಅಳತೆ ಇಡ್ತಾಯಿದ್ದೀನಿ. ಗೊತ್ತಾಯ್ತಲ್ವ? ನೋಡಿ, ಭುಜ ಮೊದಲಿಗೆ 11 ಇದ್ದಾಗ 11 ಬಂದಿರೋದ್ರಲ್ಲಿ ಅರ್ಧ ಅನ್ನೋ ರೀತಿ 5.5ಗೆ 1/4 ಇಂಚ್ ಮಾತ್ರ ಎಕ್ಸ್ಟ್ರಾ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ 5.25 ಇಟ್ಟಿದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿ ಅಳತೆ ಇಡುವಾಗ 2.5 ಇದೆ. ನಾನು ಅರ್ಧ ಇಂಚು ಎಕ್ಸ್ಟ್ರಾ 3 ಅನ್ನೋಂಗೆ ಇಟ್ಟಿದ್ದೀನಿ.
ಈಗ ಇಲ್ಲಿಂದ ಇಲ್ಲಿ ಕಂಕಳ ಅಳತೆಯನ್ನು ಇಡ್ತಾಯಿದ್ದೀನಿ. ಈಗ ಇಲ್ಲಿ ಸ್ವಲ್ಪ ಒಂದು 1/4 ಇಂಚಷ್ಟು ಸ್ವಲ್ಪ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಷ್ಟು ಒಂದು ಸ್ವಲ್ಪ ಕ್ರಾಸಾಗಿ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿಂದ ಇಲ್ಲಿ ಕಂಕಳ ಅಳತೆ ಇಡ್ತಾಯಿದ್ದೀನಿ. ಕಂಕಳ ಅಳತೆ 5/4 ಇದೆ, ನಾನು 5.5 ಇಡ್ತಾಯಿದ್ದೀನಿ. ಯಾಕೆಂದರೆ ಹೊಲಿಯುವಾಗ ಇಲ್ಲಿ 1/4 ಇಂಚ್ ಹೋಗುತ್ತೆ, ಅದು ಲೆಕ್ಕ ಹಾಕ್ಕೊಂಡು 5.5 ಇಡ್ತಾಯಿದ್ದೀನಿ. ಟೋಟಲ್ ಇದು 5.75 ಇದೆ ಅಷ್ಟು. ಈಗ ಇಲ್ಲಿ ಮಾರ್ಕ್ ಮಾಡಿಕೊಂಡು ಅದೇ ನೇರಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1.5 ಇಂಚು. ಈಗ ಇಲ್ಲಿಂದ ನಾವು ಹಿಂಗೆ ಕ್ರಾಸಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ಒಂದು ಸ್ವಲ್ಪ ಮುಂಭಾಗಕ್ಕೆ ಒಂದು ಸ್ವಲ್ಪ ಕ್ರಾಸಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಕುತ್ತಿಗೆ ಅಳತೆ ಇಡ್ತಾಯಿದ್ದೀನಿ. ಈಗ ಮುಂಭಾಗ ಕುತ್ತಿಗೆ ಅಳತೆ 6 ಇದೆ, ನಾನು 6.25 ಇಡ್ತಾಯಿದ್ದೀನಿ. ಅದೇ ರೀತಿ ಹಿಂಭಾಗದ ಕುತ್ತಿಗೆ ಇಲ್ಲಿ 7.5 ಇದೆ, ನಾನು ಇದರಿಂದ 1/4 ಇಂಚ್ ಎಕ್ಸ್ಟ್ರಾ ನನಗೆ 7.75ಗೆ ಮಾರ್ಕ್ ಮಾಡಿದ್ದೀನಿ. ಇದು ಹಿಂಭಾಗದ ಕುತ್ತಿಗೆ, ಇದು ಮುಂಭಾಗದ ಕುತ್ತಿಗೆ ಭಾಗ ಅಳತೆ. ಇದನ್ನು ಅಷ್ಟೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತೇನು ಮೊದಲೇ ಹೇಳ್ದಾಗೆ ಏನು ಡಿಸೈನ್ ಇಡ್ತಾಯಿಲ್ಲ, ಬರೀ ರೌಂಡ್ ನೆಕ್ಕಲ್ಲಿ ಹೊಲ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಬ್ಲೌಸು ಉದ್ದ ಅಳತೆ ಇಡ್ತಾಯಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಅಳತೆ ನಾವೇನು ಅಳತೆ ಇಡ್ತೀವೋ ಅದು ಡಾಟ್ಸ್ ಎಲ್ಲ ಸೇರಿಸಿ ಎಕ್ಸ್ಟ್ರಾ 1 ಇಂಚ್ ಅಳತೆ ಇಡ್ತಾಯಿದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಉದ್ದ ನೋಡಿ 11.5 ಇದೆ, 12.5 ಇಟ್ಟಿದ್ದೀನಿ. ಈಗ ಟೋಟಲ್ ಇಲ್ಲಿ 12.5 ಇದೆಯಲ್ವಾ. ಈಗ ಇಲ್ಲಿಂದ ಇಲ್ಲಿಗೆ 1.5 ಇಂಚು ಕಡಿಮೆ ಅನ್ನಂಗೆ 11 ಇಡ್ತಾಯಿದ್ದೀನಿ. ಈಗ ಇಲ್ಲಿಂದ ಸ್ವಲ್ಪ ಕ್ರಾಸಾಗಿ ಈ ಮಾರ್ಕಿಗೆ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿಂದ ಹೀಗೆ ನಾನು ಸ್ವಲ್ಪ ಹಿಂಗೆ ಕ್ರಾಸಾಗಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈಗ ಇಲ್ಲಿಂದ ನಾನು ಡಾಟ್ಸ್ಗೆ 2.5 ಮಾರ್ಕ್ ಮಾಡ್ತಾಯಿದ್ದೀನಿ, 2.5 ಇಂಚಿಗೆ. ಮತ್ತು ಇಲ್ಲಿಂದ ನಾನು 1.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಇಲ್ಲಿಗೆ ನಾನು 2.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಮಾರ್ಕು ಎರಡೂ ಕಡೆಯಿಂದನೂ ಅಷ್ಟೇ ಇರಬೇಕು ನೋಡಿ. ಸೆಂಟ್ರ್ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಮತ್ತೆ 2 ಇಂಚು. ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ 4 ಸೇರಿಸಿ ಮಾರ್ಕ್ ಕಟ್ ಮಾಡ್ಕೋಬೇಕು. ಆಮೇಲೆ ಮುಂಭಾಗದ 2 ಬಟ್ಟೆ ಮಾತ್ರ ತಗೊಂಡು ಮುಂಭಾಗದ ಮಾರ್ಕನ್ನ ಕಟ್ ಮಾಡ್ಕೋಬೇಕು. ಇವತ್ತು ಮೊದಲೇ ಹೇಳಿದಾಗೆ ಯಾವುದೇ ಡಿಸೈನ್ ಕಟ್ ಮಾಡ್ಕೊಂಡಿಲ್ಲ, ಬರೀ ಸಾದಾ ರೌಂಡ್ ನೆಕ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬೆನ್ ಬಟ್ಟೆ, ಇದು ಮುಂಭಾಗದ ಬಟ್ಟೆ. ಇದನ್ನು ಜೋಡಿಸ್ಕೊಂಡು ಇದು ಮಾರ್ಕ್ ಬರುತ್ತಲ್ವ, ಅದೇ ಮಾರ್ಕಿಗೆ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಇದು ಕಂಕ್ಳು ಕಟ್ ಮಾಡಿದ ಬಟ್ಟೆಯಲ್ಲಿ ನಾವು ಇದನ್ನು ಉಕ್ಕು ಪಟ್ಟಿಗೆ ಕಟ್ ಮಾಡ್ಕೋತೀನಿ.
ರಿಂಗ್ ಹಾಕೋದಕ್ಕೆ ಹಾಕೋದಕ್ಕೆ ಬಾಡಿ ಬಟ್ಟೆ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಬೆಲ್ಟ್ ಕಟ್ ಮಾಡ್ಕೋತಾ ಇದ್ದೀನಿ. ಮುಂಭಾಗದ ಬೆಲ್ಟ್ ಪಟ್ಟಿ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನಷ್ಟು ಬಟ್ಟೆ ಜರುಗದಿರಲಿ ಅಂತ ಈ ರೀತಿ ಪಿನ್ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ಬೆಲ್ಟ್ ಪಟ್ಟಿ ಕಟ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ, ಇಲ್ಲಿ ಬೆಲ್ಟ್ ಪಟ್ಟಿ ಅಳತೆ 7 ಇದೆ, ನಾನು 8.5 ಕಟ್ ಮಾಡ್ಕೊತಾ ಇದ್ದೀನಿ. 1.5 ಇಂಚು ಎಕ್ಸ್ಟ್ರಾ ಇಡ್ತಾಯಿದ್ದೀನಿ. ಇಷ್ಟು ಸಾಕಾಗುತ್ತೆ. ನಾನಿಲ್ಲಿ ಕೆಳಗಡೆ ನೋಡಿ ಈ ರೀತಿ ಮಡಕೆ ಇರೋದ್ರಿಂದ ಇಲ್ಲೇನು ಸ್ಟಿಚ್ ಬರೋದಿಲ್ಲ, ನಾನು ಹಾಗೆ ಹೊಲಿತಾ ಇದ್ದೀನಿ. ಹಾಗಾಗಿ ಬರೀ 1/4 ಇಂಚ್ ಮಾತ್ರ ಎಕ್ಸ್ಟ್ರಾ ಅಳತೆ ತೊಗೊತಾ ಇದ್ದೀನಿ. ಇಲ್ಲೂ ಒಂದು ವೇಳೆ ನಾವು ಸ್ಟಿಚ್ ಹಾಕ್ತೀವಿ ಅನ್ನೋದಾದರೆ ಅರ್ಧ ಇಂಚ್ ತೊಗೋಬೇಕಾಗುತ್ತೆ. ನಾವು ಅಳತೆ ಏನಿರುತ್ತೋ ಅದಕ್ಕಿಂತ ಅರ್ಧ ಇಂಚು ಎಕ್ಸ್ಟ್ರಾ. ಈಗ 2 ಇದ್ದರೆ 2.5 ಇಟ್ಕೋಬೇಕಾಗುತ್ತೆ. ಆ ರೀತಿ ಈಗ ನೋಡಿ 2/4 ಇಡ್ತಾಯಿದ್ದೀನಿ. ಇಲ್ಲಿನೂ ಅಷ್ಟೇ 3 ಇದೆ, ನಾನು 3/4 ಇಡ್ತಾಯಿದ್ದೀನಿ. ಇಲ್ಲಿಂದ ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸೆಂಟ್ರು ನ್ಯಾಚ್ ಹೊಡ್ಕೋತಾ ಇದ್ದೀನಿ. ಇಲ್ಲೂ ಅಷ್ಟೇ ಕರೆಕ್ಟಾಗಿ ಸೆಂಟ್ರು ನ್ಯಾಚ್ ಹೊಡ್ಕೋತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬಿಟ್ಕೊಂಡೇ ಕಟ್ ಮಾಡ್ಕೋತಾ ಇದ್ದೀನಿ. ಸ್ಟಿಚ್ ಹಾಕ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸರ್ತಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇದು ಮುಂಭಾಗದ ಬಾಡಿ ಬಟ್ಟೆ. ಇನ್ನು ಸ್ಟಿಚ್ ಹಾಕ್ಕೊಂಡ್ಮೇಲೆ ಮತ್ತೆ ಹೆಂಗೂ ಕಟ್ ಮಾಡಬೇಕಲ್ವ, ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ. ಸ್ಟಿಚ್ ಹಾಕ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸರ್ತಿ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಸೆಂಟ್ರ್ ಮಾಡ್ಕೊಂಡಿರ್ತೀವಲ್ಲ ಆ ನ್ಯಾರ ಇಟ್ಕೊಂಡು ಇದನ್ನು ಮಾತ್ರ ಸಮನಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ವಾ ಸಿಂಪಲ್ಲಾಗಿ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ.